ನೋಡಿ ಬಂಧುಗಳೇ, ಆ ಬಟ್ಟೆಗಳನ್ನೆಲ್ಲ ತುಂಬ್ಕೊಂಡು ಹೋಗೋದಕ್ಕೆ ಯಾವ ಥರ ವ್ಯಾನ್ ತಂದಿದ್ದಾರೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಬಟ್ಟೆ ಬಿಟ್ಟಿದ್ದಾರೆ ನೋಡಿ. ಬಟ್ಟೆಗಳನ್ನ ಹೇಗೆ ತೊಗೊಂಡು ಹೋಗ್ತಿದ್ದಾರೆ, ಬಿಟ್ಟಿರೋ ಬಟ್ಟೆಗಳನ್ನ ಹೆಂಗೆ ಕೆಲಸ ಮಾಡ್ತಿದ್ದಾರೆ ನೋಡಿ ಬಂಧುಗಳೇ. ನಾವು ಈ ಕೆಲಸ ಮಾಡ್ಬೋದಾ ಯೋಚನೆ ಮಾಡಿ. ಬಟ್ಟೆಗಳನ್ನೆಲ್ಲ ಹಿಂಗೆ ಬಿಟ್ಟರೆ ಏನು ಮಾಡ್ತಾರೆ? ಪಾಪಕ್ಕೆ ಬಿಡು ಹೋಗೋದಲ್ಲ, ಪಾಪ ಸುತ್ತಕೊಳ್ಳುತ್ತೆ. ಇನ್ನು ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ನೋಡಿ. ಹಾಂ, ಅಗಸ್ತ್ಯರ ಪದ ನೋಡಿ ಬಂಧುಗಳೇ, ಹಿಂಗೆ ಆಗ್ತಾಯಿದ್ದಾರೆ. ಆ ಬಟ್ಟೆಗಳನ್ನೆಲ್ಲ ತುಂಬ್ತಾ ಇದ್ದಾರೆ ಈಗ. ಎಷ್ಟು ಕೆಲಸ ನೋಡಿ ಬಂಧುಗಳೇ. ನಾವೇನೋ ಒಂದು ಜೊತೆ ಬಟ್ಟೆ ಬಿಟ್ಟು ಬಂದುಬಿಡ್ತೀವಿ, ಅಂಥ ಒಂದು ಜೊತೆ ಅಂಥ 1800 ಜೊತೆ ಆಗಿರುತ್ತೆ. ಲಕ್ಷಾಂತರ ಬಟ್ಟೆಗಳಂಗೆ ಬಿಟ್ಟು ಬಂದರೆ ಅವ್ರು ಹೆಂಗೆ ಅದನ್ನ ವಿಲೇವಾರಿ ಮಾಡಬೇಕು ನೋಡಿ ಬಂಧುಗಳೇ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಇದು ಇಲ್ಲ ಕುಂಭಮೇಳ ನಡೆದ ನೆಕ್ಸ್ಟ್ ಡೇದು ಪ್ರೋಗ್ರಾಮು ನೋಡಿದ್ರೆ ಬಂಧುಗಳೇ. ಎಲ್ಲ ತುಂಬಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ನೋಡಿ ಆ ಬಟ್ಟೆಗಳನ್ನೆಲ್ಲ ಹಂಗೆ ಹೊತ್ಕೊಂಡೋಗಿ ಅದರೊಳಗಡೆ ಹಾಕ್ತಾ ಇದ್ದಾರೆ. ನೋಡಿ ಬಂದು ಎಷ್ಟು ಒದ್ದಾಡ್ತಿದ್ದಾರೆ ನೋಡಿ. ಅಂದರೆ ಈ ಕೆಲಸ ನಾವು ಮಾಡೋದ್ರಿಂದ ಅಲ್ವಾ ಇಷ್ಟೆಲ್ಲ ಆಗಿರೋದು. ಇಷ್ಟು ನಾವು ಹೊಳೆಗೆ ಸ್ನಾನಕ್ಕೆ ಹೋದರೆ ತೊಗೊಂಬಂದು ಬಟ್ಟೆಗಳನ್ನ ಹಾಕಬಾರ್ದು ಬಂದು ಕಡೆ. ಅದನ್ನು ಮೊದಲು ಬಿಡಿ ನೋಡಿ ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಪಾಪ. ಹಾಂ ನೋಡಿದ್ರ ಇದೆಲ್ಲ ಮಾಡ್ತಾರ ಬಂಧುಗಳೇ? ಇದೆಲ್ಲ ಪಾಪ ಅಲ್ವ ಬಂಧುಗಳೇ? ಈಗ ನಾವು ಬಿಚ್ಚಿದ ಬಟ್ಟೆನ ಬೇರೆಯವ್ರ ಪಾಪ ತೆಗೆದು ಹಾಕ್ತಾರೆ ಅಂದರೆ ಅದಕ್ಕಿಂತ ಪಾಪ ಇನ್ಯಾವ್ದಾದ್ರು ಇದೆಯಾ ಹೇಳಿ ನೋಡೋಣ. ದಯವಿಟ್ಟು ಇನ್ನು ಮುಂದೆ ಆದರೂ ಇಂಥ ಕೆಲಸಗಳನ್ನ ಯಾವತ್ತೂ ಮಾಡಬೇಡಿ. ಬಟ್ಟೆಗಳನ್ನೆಲ್ಲ ಹಿಂಗೆ ಬಿಚ್ಚಾಕ್ಬೇಡಿ. ನೋಡಿ ಎಷ್ಟು ಒದ್ದಾಡ್ತಿದೆ, ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಬಂಧುಗಳು. ನೋಡಿದ್ರಾ? ಹಾಂ ಪಾಪ ನಗರ ಪಾಲಿಕೆಯವರೆಲ್ಲ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ನೋಡಿದ್ರಾ? ಇದು ಇನ್ನೂ ಪಾಪ ಸುತ್ಕೊಳಲ್ವಾ? ಯೋಚನೆ ಮಾಡಿ. ನಾವೊಂದು ಜೊತೆ ಬಟ್ಟೆ, ನಮ್ಮದು ಒಂದು ಜೊತೆ ಬಟ್ಟೆ ಅಷ್ಟೇ, ಅಂಥದ್ದು ಲಕ್ಷಾಂತರ ಜನ ಬಿಟ್ಬಿಟ್ಟೋದ್ರೆ ಲಕ್ಷಾಂತರ ಬಟ್ಟೆನ ಅವ್ರು ತೆಗಿತಾರಲ್ಲ, ಆ ಎಲ್ಲ ಪಾಪ ನಮಗೆ ಸುತ್ಕೊಳಲ್ವ ಬಂಧುಗಳೇ? ಅದ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು. ಇಂಥ ಕೆಲಸಗಳನ್ನ ಯಾವತ್ತೂ ಮಾಡಬೇಡಿ. ನೀವು ಸ್ನಾನ ಮಾಡಿದ ಬಟ್ಟೆ ನೀವು ತೊಗೊಂಡು ಬನ್ನಿ, ವಾಪಸ್ ಹಿಂಡ್ಕೊಂಡು ತೊಗೊಂಬನ್ನಿ, ಒಣಗಾಕೊಳ್ಳಿ, ಬಳಸ್ಕೊಳ್ಳಿ. ನಿಮ್ಮ ಪಾಪನ ಬಿಟ್ಟು ಬನ್ನಿ, ನಿಮ್ಮ ಬಟ್ಟೆನೆಲ್ಲ ಬಿಟ್ಟು ಬರೋದು. ಹಾಗೆ ನೋಡಿ ಬಂಧುಗಳೇ, ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಿದ್ದಾರೆಲ್ಲ ಪಾಪ. ಇಲ್ಲಿ ಮಾಮೂಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ನೋಡಿ. ಬಟ್ಟೆಗಳನ್ನೆಲ್ಲ ತೆಗೆಯೋ ಕೆಲಸ ತೊಡಗಿದ್ದಾರೆ ನೋಡಿ. ನೋಡಿದ್ರಾ? ಎಷ್ಟು ಬೇಜಾರಾಗತ್ತೆ ಅಂತ ಯೋಚನೆ ಮಾಡಿ ಬಂಧುಗಳೇ. ಇಂಥ ಕೆಲಸನ ಯಾವತ್ತೂ ಮಾಡಬೇಡಿ ದಯವಿಟ್ಟು. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಇಂಥ ಕೆಲಸ ಮಾತ್ರ ಯಾವತ್ತೂ ಮಾಡಬೇಡಿ. ಇವತ್ತು ಲಾಸ್ಟು, ಇನ್ನೂ ಯಾವತ್ತೂ ನೀವು ಹೊಳೆನಲ್ಲಿ ಸ್ನಾನ ಮಾಡಿ ಬಟ್ಟೆ ಬಿಡಬೇಡಿ ಬಂಧುಗಳೇ. ನೋಡಿದ್ರ ಬಂಧುಗಳೇ? ಇವತ್ತೇ ಡಿಸೈಡ್ ಮಾಡಿ ಬಂಧುಗಳೇ, ನಾವು ಬಿಡೋದಿಲ್ಲ ಅಂತ. ನೋಡಿ ಬಂಧುಗಳೇ, ಎಲ್ಲ ದೋಣಿಯಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಕಲ್ಪಿಸಿದ್ದಾರೆ. ಆರಾಮಾಗಿ ತೆಪ್ಪದಲ್ಲಿ ಹೋಗಿ, ಅಲ್ಲಿಂದ ತೆಪ್ಪದಲ್ಲಿ ಹೋಗಿ ತೆಪ್ಪದಲ್ಲಿ ಬರ್ತೀವಿ. ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರ್ತೀವಿ ಬಂಧುಗಳೇ. ನಾವೀಗ ನೋಡ್ಕೊಂಡು ಬಂದಿದ್ದ ದೇವಸ್ಥಾನ ಅದನ್ನೇ. ಚೆನ್ನಾಗಿದೆ ಅಲ್ವಾ ಬಂಧುಗಳೇ? ಕಾವೇರಿ ನದಿ ಸಂಗಮ ತುಂಬ ಖುಷಿಯಾಯಿತು ನಿಜವಾಗ್ಲೂ. ಮತ್ತು ವ್ಯವಸ್ಥೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತು ಇಲ್ಲಿ. ತುಂಬ 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 ಖುಷಿಯಾಯಿತು. ಯಾರಿಗೂ ಏನೂ ತೊಂದರೆ ಆಗದೆ ಇದ್ದಂಗೆ ನೋಡಿಕೊಂಡ್ರು. ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ಅಲ್ಲೇ ಆಸ್ಪತ್ರೆ ಇತ್ತು, ಆ್ಯಂಬುಲೆನ್ಸ್ ಸರ್ವಿಸ್ ಇತ್ತು. ಏನಾದರೂ ಹೆಚ್ಚು ಕಡಿಮೆ ಆದರೆ ಕರ್ಕೊಂಡು ಹೋಗ್ಲಿಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಿದ್ರು ಬಂಧುಗಳೇ. ಒಟ್ಟಾರೆ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಎಲ್ಲ ವ್ಯವಸ್ಥೆ ಮಾಡಿದ್ರು ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು, ತುಂಬ ಖುಷಿಯಾಯಿತು. ಮತ್ತೊಮ್ಮೆ ಬರುವ ಕುಂಭಮೇಳಕ್ಕೆ ಮತ್ತೆ ನಾವು ಸಾಕ್ಷಿಯಾಗೋಣ, ಮತ್ತಷ್ಟು ಜನ ಸೇರೋಣ. ಹಾಗೆ ಎಲ್ಲರೂ ಸೇವೆ ಮಾಡಿಕೊಂಡು ವಾಪಸ್ ನಮ್ಮ ಮನೆಗಳಿಗೆ ನಾವು ಹೋಗೋಣ ಅಂತ ಹೇಳ್ತಾ, ಕುಂಭಮೇಳದ ವ್ಯವಸ್ಥಾಪಕರಿಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಬಂಧುಗಳೇ. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.